ಹಾಯ್ ಫ್ರೆಂಡ್ಸ್, ಕ್ಯಾಮರಾದಾಗ ಗೊತ್ತಾಗದಂಗ ರೆಕಾರ್ಡ್ ಆಗಿರೋ ಪ್ರಾಣಿಗಳ ದಾಳಿಗಳನ್ನ ನೋಡಿದ್ರ ನೀವಂತರೂ ಶಾಕ್ ಆಗ್ತೀರಾ. ಅದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆ ತನಕ ನೋಡ್ಬಿಡ್ರಲ್ಲ. ಮತ್ತ ಇತ್ತೀಚೆಗೆ ನಮ್ಮ ಬೆಂಗಳೂರಾಗ ಸಿಕ್ಕಿರೋ ಈ ವಿಡಿಯೋದಾಗ ಒಂದು ಚಿರತೆ ಬೇಟೆಗೋಸ್ಕರ ರಾತ್ರೋತ್ತಲ್ಲಿ ಮಗಂದು ಊರಲ್ಲಿರೋ ಗುಡಿ ಹತ್ರ ಬಂದಿದ್ದೆ ತಡ ಗುಲಾಬ್ ಜಾಮೂನ್ ಗಳಗಳ ಅಂದ್ಬಿಡ್ತಾವ ಚಿರತೆಗೆ. ಗುಡ್ ಬೈ ಗಯಾ. ಬ್ಲಾಕ್ ಡ್ರೆಸ್ ಹಾಕೊಂಡು ಬ್ಯೂಟಿಫುಲ್ ಆಗಿ ತಯಾರಾಗಿ ಬಂದಿರೋ ನಮ್ಮ ಮುದ್ದು ಗೊಂಬೆ ಅಡವೆ ಕಂಡ ಜಿಂಕೆ ಹತ್ರ ಹೋಗಿ ಹಾಯ್ ಹಲೋ ಅಂತ ಸೆಲ್ಫಿ ತಕೊಳ್ತಾ ಇರ್ತಾಳ. ಜಿಂಕೆ ಸಹ ಪಾಪ ನಕ್ಕಂತ ಫೋಟೋಗೆ ಫೋಸ್ ಕೊಡುತ್ತಾ. ಆದ್ರೆ ನಮ್ಮ ಬ್ಯೂಟಿ ಬೇಬಿ ಸುಮ್ನೆ ಇರ್ಲಾರ್ದ ಜಿಂಕೆನ ಹ್ಯಾಂಡ್ ಶೇಕ್ ಕೇಳ್ತಾಳ. ನೀನ್ ನಾವು ನಡಿದೇ ಇಲ್ಲ ಅಂತ ಡೈರೆಕ್ಟ್ ಆಗಿ ಆಟೋಗ್ರಾಫ್ ನ ಕೊಟ್ಬಿಡುತ್ತ. ಮೇಡಮ್ ನಮ್ಮ ಸರ್ನ ಬಿಟ್ಟೋಗಿದಾರಂತ ಚಿಂತೆ ಮಾಡ್ತಾ ಕುಂತಿದ್ರ ಅದೇ ಚಿಂತೆಲಿ ಕುಂತಿದ್ರ ಯಾರೋ ಪುಣ್ಯಾತ್ಮ ಬಂದು ನಮ್ ಸರ್ಗೆ ಶಾಲ್ವಾ ಹಾಕಿ ಸನ್ಮಾನ ಮಾಡ್ತಾನ. ಹಂಗ ಹೆಂಡತಿ ಹೋಗಿರೋ ಶುಭ ಸಂದರ್ಭಕ್ಕ ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ನಮ್ ಸರ್ಗೆ ಕೇಕ್ ತಿನ್ನಿಸ್ತಿದ್ರ. ಆದ್ರೆ ಹೆಂಡತಿ ಚಿಂತೆಲಿರೋ ನಮ್ಮ ಸರ್ ತಿನ್ನೋದಿಲ್ಲ. ಅದಕ್ಕ ಕೇಕ್ ಕೊಡ್ತಾ ಇರೋ ಆ ವ್ಯಕ್ತಿ ತಗ ಮೇಡಮ್ ನೆನಪಾಗ್ತಿದ್ದಾಳ ಅನ್ಸುತ್ತೆ ನಿನಗೆ, ಅದಕ್ಕ ತಿನ್ನೋವಲ್ಲಿ ಆಮೇಲೆ ತಿನ್ನೋ ಅಂತ ಕೊಡ್ತಾನ. ಸಿಟ್ಟು ಬಂದ ನಮ್ ಸರ್ ನೀನ್ ನೋನ್ ಯಾ ಮೇಡಮ್ ಇಲ್ಲ ಏನಿಲ್ಲ ಬರ್ಲ ಅವಳು ಮನೆಗೆ ಅಂತ ಕೇಕ್ ತಗೊಂಡು ಗಪ್ಪ ಗಪ್ಪ ತಿಂತಾನ. ಮಚ್ಚ ಘಾಟ್ ರೋಡ್ ಮೇಲೆ ಅಥವಾ ಅಡವ್ಯಾಗಿಂದ ಹೋಗ್ಬೇಕಾಗಿ ಬಂದಾಗ ಬೈಕ್ ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ಬೇಡ್ರಿ. ಯಾಕಂದ್ರ ಬೈಕ್ ಮೇಲೆ ಹೋಗ್ತಾ ಇರೋ ನಮ್ಮಣ್ಣ ಸ್ವಲ್ಪರಾಗ ಬೇಟೆಗೋಸ್ಕರ ಕಾಯ್ತಾ ಕುಳಿತಿದ್ದ ಸಿಂಹದ ಬಾಯಿಂದ ತಪ್ಪಿಸಿಕೊಂಡ. ಪಾಪ ಆಂಬುಲೆನ್ಸ್ ಡ್ರೈವರ್ ನಮ್ಮ ಅಣ್ಣನ ಸಿಂಹಕ್ಕೆ ಕಾಣದಂಗ ಮಾಡಿದಿದ್ರ ನಮ್ಮ ಅಣ್ಣನ ಮನೆ ಮುಂದೆ ಇಷ್ಟೊತ್ತಿಗೆ ಬ್ಯಾಂಡ್ ಬಾಜಾ ಬಾರಿಸ್ತಿದ್ರು. ನಮ್ ಚಿಚ್ಚೆ ಮಷಿನ್ ನ ತಗೊಂಡು ಮರನ ತುಂಬಾ ಸ್ಪೀಡ್ ಆಗಿ ಕಡ್ದು ಬಿಡ್ತಾನ. ಆದ್ರೆ ಅವನಿಂದ ಯಾರಿಗೂ ಗೊತ್ತಾಗದಂಗ ಬಚ್ಚಿಟ್ಕೊಂಡಿರೋ ಖತರ್ನಾಕ್ ಮಾಫಿಯಾ ಸಡನ್ಲಿ ಹೊರಗ್ ಬರ್ತಾನ. ನಾನು ಒಳಗ ಹೆಂಗಾದ್ರೂ ಹೋಗಿರ್ಲಿ, ಇಷ್ಟಕ್ಕೂ ಯಾವನ್ಲಿ ಅವ್ನು ನನ್ನ ಮನೇನ ಬೀಳಿಸಿದವನು ಅವ್ನು ಯಾರು ಹೇಳ್ರಿ ಅಷ್ಟ. ಇವಾಗ್ಲೇ ಅವನು ಮುಕ್ಳಾಗ ಬಾಂಬ್ ಹಾಕ್ತೀನಿ. ಅವನು ಗಿಡ್ಡಕ್ಕಿರೋ ನಮ್ಮ ಚೋಟುನ ನೋಡಿ ಏಕ್ದಮ್ ಬಲ್ತಿರೋ ಎತ್ತು ಆಗ್ಬಿಡೋಣ ಇರುಗುರು ಇವನ್ನ ಅನ್ಕೊಳತ್ತ. ಆದ್ರೆ ನಮ್ಮ ಚೋಟು ಸಾಮಾನ್ಯದವನಲ್ಲ. ಯುದ್ಧ ಶುರುವಾಗಿದ್ದೆ ತಡ ಬಾ ನೀನ್ ನೋವಂತ ಡಿಕ್ಕಿ ಹೊಡ್ಕೊಳ್ತಾರ. ಇನ್ನು ಸೆಕೆಂಡ್ ರೌಂಡ್ ಚಾಲೂ ಮಾಡೋಣ ಅಂತ ನಮ್ಮ ಚೋಟು ರೆಡಿ ಆಗ್ತಿದ್ರ ನೋವಾಗ್ತಿರೋ ತಲೆನ ಹಿಡ್ಕೊಂಡು ನಮ್ಮ ಎತ್ತು ನನ್ನ ಬಿಟ್ಬಿಡಪ್ಪೋ ಅಂತ ಓಡೋಗುತ್ತಾ. ಆದ್ರೂ ಕೂಡ ಬಿಡ್ಲಿಲ್ಲ ಇವನು. ಪ್ರೀತಿಯ ಮತ್ತಲ್ಲಿರೋ ನಮ್ಮ ಅಣ್ಣ ಮೊಣಕಾಲ್ ಮೇಲೆ ಕುಂತ್ಕೊಂಡು ಪ್ರಿಯಸಿಗೆ ರಿಂಗ್ ತೋರಿಸ್ತಾನ. ವಿಲ್ ಯು ಮ್ಯಾರಿ ಮೀ ಅಂತ ಹೇಳ್ತಿದ್ದಂತ ಮೇಡಮ್ ಹೋಕೆ ಹೇಳ್ತಾಳ. ಅದರಿಂದ ನಮ್ಮ ಬ್ರೋ ಬೇಬಿಗೆ ರಿಂಗ್ ಹಾಕ್ತಾನ. ಆದ್ರ ಮಧ್ಯದಲ್ಲಿ ಮೂತಿನ ಆಗ್ತಾ ಇರೋ ನಮ್ಮ ಮಚ್ಚ ಬಲಿ ಆಗ್ತಿರೋ ಬಕ್ರನ ನೋಡಿ ಮೊಣಕಾಲ್ ಮೇಲೆ ಕುಂದ್ರೋದಲ್ಲ ಮೊಣಕಾಲ್ ಚಿಪ್ ಮುರಿತೇವಿರೋ ಅಂತ ನೆನಪಿಸ್ಕೊಂಡು ನಗ್ತೈತಿ. ಕಾರ್ ಮೇಲೆ ಹತ್ತಿರೋ ಕೋತಿನ ಕೆಳಗಿಳಿಸ್ಲಿಕ್ಕ ಕಾರ್ನಾಗಿರೋ ನಮ್ಮ ಅಣ್ತಮ್ಮ ಬಾಕ್ಸ್ ಅಲ್ಲಿರೋ ಒಂದು ಸ್ವೀಟ್ ಬನ್ನ ಕೊಡ್ತಾನ. ಆದ್ರ ಮಸ್ತ್ ಹುಷಾರಾಗಿರೋ ಮಂಕಿ ನೀನ್ ನಾವ್ ಅಷ್ಟು ಕೊಡ್ತೀಯ ಇಲ್ಲ ಅಂತ ಅವ್ನ ಕೈಯಾಗಿರೋ ಅಷ್ಟು ಸ್ವೀಟ್ ಬಾಕ್ಸ್ ನ ಸ್ವಾಹ ಮಾಡಿಬಿಡುತ್ತ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸಿ ಗೋರಿಲ್ಲಾ ಮುಕ್ಳ್ಯಾಗ ಗುಳಗುಳ ಅಂತಿದಾವ ಅನ್ಸುತ್ತ. ಮನೆಗ್ ಬಂದ ಅತಿಥಿಗಳಿಗೆ ನೀರ್ ಕೊಟ್ಟು ಬಾ ಅಂದ್ರ ನಮ್ ಸರ್ ನೀರಲ್ಲಿ ಸ್ನಾನ ಮಾಡಿಸೇ ಹೋಗ್ಬಿಡ್ತಾನ. ಮನೆ ಕಟ್ತಾ ಇರೋ ನಮ್ಮ ಅಣ್ತಮ್ಮ ಮನೆ ಎಷ್ಟು ಮುಗಿದೈತೆ ನೋಡಮಿರೋ ಅಂತ ಒಳಗ್ ಬಂದು ನೋಡಿದ್ದೆ ತಡ ಯಾವುದೋ ದೆವ್ವ ಅನ್ಕೊಂಡು ಹಂಚ್ಕೊಂಡು ಓಡೋ. ಅರ್ಧರಾತ್ರಿ ಸಮಯ ನಮ್ಮ ಅಂಕಲ್ಗೆ ಅರ್ಜೆಂಟ್ ಆಗಿ ಸುಸ್ಸು ಬಂದ್ರ ನಮ್ಮ ಅಂಕಲ್ ಕೈ ಕಟ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾನ. ಆದ್ರೆ ಅದೇ ಸಮಯ ಹಸಿವಿನಿಂದ ಇರೋ ಸಿಂಹ ಕೂಡ ಸಪ್ಳಿರ್ಲಾರ್ದಂಗ ಸೈಲೆಂಟ್ ಆಗಿ ಬರ್ತಾ ಇರುತ್ತ. ಇನ್ನು ಒಯ್ಯಾಣ ಅಂತ ಜಿಪ್ ತೆಗೆದಿದ್ದೆ ತಡ ವಿಚಿತ್ರ ಏನಂದ್ರ ಸಾಯಿಸಿ ತಿನ್ನುತ್ತಾ ಅನ್ಕೊಂಡಿದ್ದ ಸಿಂಹನೇ ಯಪ್ಪ ಸಿಕ್ರ ಸಾಯಿಸಿದ್ನ ಅನ್ಕೊಳ್ತಾ ಅದೇ ಓಡೋಗುತ್ತ. ಕೆನಿಯಾದಾಗ ಜಂಗಲಲ್ಲಿ ಸುತ್ತಾಡ್ಲಿಕ್ಕೆ ಬಂದ ಈ ಟೂರಿಸ್ಟ್ಗಳು ಮರದ ಮೇಲಿರೋ ಕೋತಿಗಳನ್ನ ನೋಡಿ ಖುಷಿಯಿಂದ ಫೋಟೋಸ್ ತೆಗಿತಾ ಇರ್ತಾರ. ಆಗ್ಲೇ ಸಪ್ಳಿರ್ಲಾರ್ದಂಗ ಸೈಲೆಂಟ್ ಆಗಿ ಬಂದ ಸಿಂಹ ತಾರ್ ಬೋನೆಟ್ ಮೇಲೆ ಸೈಲೆಂಟ್ ಆಗಿ ಕುಂತ್ಕೊಂಡ ನಮ್ಮ ಅಣ್ಣತಮ್ಮನ್ನ ಬಲಿ ತಗೊಳ್ಳಕ ಗುರಾಯಿಸಿ ನೋಡುತ್ತಾ. ಲೇ ನೀನ್ ಅವನು ಫೋಟೋಸ್ ಮೇಲಿರೋ ದ್ಯಾಸ ಪ್ರಾಣದ ಮೇಲಿಲ್ಲ ಅನ್ಲೇ ನಿನಗೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಣ್ತಮ್ಮ ಈ ಎಮ್ಮೆ ಹಗ್ಗ ಬಿಚ್ಕೊಂಡ್ ಬಂದು ಊರಲ್ಲಿ ಆರಾಮಾಗಿ ಸುತ್ತಾಡ್ತಾ ಇದೆ. ಆ ಸಮಯದಲ್ಲಿ ನಮ್ಮ ಅಜ್ಜಿನ ನೋಡ್ರಿ, ಅಜ್ಜಿರೆಲ್ರು ಹಿಂಗೆ ಗುರು ಎಮ್ಮೆ ಅಂತ ತನ್ನ ಮುದ್ಯಾರ ರೊಕ್ಕ ಕಸ್ಕೊಳ್ಳೋದಕ್ ಬಂದಿರೋರ್ ತರ ಫೀಲ್ ಆಗ್ತಾ ಸುಮ್ನೆ ಹೋಗ್ತಾ ಇರೋದನ್ನ ಓಡ್ಸಕ್ ನೋಡ್ತಾಳ. ಆದ್ರ ಆ ಎಮ್ಮೆ ಇನ್ನೂ ಸ್ವಲ್ಪ ದಿನ ಬದುಕೋ ನಮ್ಮ ಅಜ್ಜಿನ ಇವತ್ತೇ ಯಮ್ಮನ ಹತ್ರ ಕಳ್ಸೋದಕ್ಕೆ. ರೀಸೆಂಟ್ಲಿ ತಮಿಳುನಾಡಿನಲ್ಲಿ ಸೆರೆ ಸಿಕ್ಕ ಈ ವಿಡಿಯೋದಾಗ ಒಬ್ಬ ಹುಡುಗ ತನ್ನ ತಂಗಿ ಜೊತೆಗೆ ಮನೆ ಮುಂದೆ ಆಟ ಆಡ್ತಾ ಇರ್ತಾನ. ಆಗ್ಲೇ ಇವ್ರ ಮೇಲೆ ದಾಳಿ ಮಾಡ್ಲಿಕ್ಕ ಚಿರತೆ ಬರ್ತಾ ಇರುತ್ತ. ಅದನ್ನ ಮುಂಚೆನೆ ತಿಳ್ಕೊಂಡು ಈ ನಾಯಿ ತಕ್ಷಣ ದೇವ್ರ ತರ ಬಂದು ಆ ಮಕ್ಕಳನ್ನ
ಬೀದಿಲಿರೋ ಮನೆಗೆ ಹೋದ್ರೆ ಹೊಟ್ಟೆ ತುಂಬಲ್ಲಂತ ನಮ್ಮ ಡಾಗಿಶ್ ಮಾಮ್ಗ ಅರ್ಥ ಆಗಿದೆ ಅನ್ಸುತ್ತ. ಅದಕ್ಕ ರೂಪಾಯಿ ಜಮಾ ಮಾಡ್ಕೊಂಡು ರುಬಾಬ್ಲಿಂದ ಬದುಕೋಣ ಅನ್ಕೊಳ್ತಾ ಇರೋ ಈ ನಾಯಿ ನಮ್ ಮೇಸ್ತ್ರಿ ಹತ್ರ ಕೆಲ್ಸಕ್ಕೆ ಬಂದ ಈ ನಾಯಿ ಸಲ್ಕಿಯಿಂದ ಕೆಲಸ ಮಾಡ್ದ ಮೂತಿಯಿಂದಲೇ ಮಾಲ್ ಕಲಿಸ್ತಾ ಇದೆ. ನೀವು ನನಗೆ ಊಟ ಹಾಕೋದಲ್ಲ, ನಾನೇ ನಿನಗೆ ಬಿರಿಯಾನಿ ಹಾಕ್ತೀನಿ ಇವತ್ತಿಂದ. ನಾನು ಯಾವ್ದಕ್ಕೂ ಬಗ್ಗಂಗಿಲ್ಲ. ನಮ್ಮ ಮಾಮನ್ ಜೊತೆ ಬಾಕ್ಸಿಂಗ್ ಮಾಡ್ತಿರೋ ನಮ್ಮ ಬುಡ್ಡಣ್ಣ ಗೊತ್ತಿಲ್ದಿರೋ ಸಂಗತಿ ಏನಂದ್ರ ಅವನ ಮನೇಲಿರೋ ಆ ನಾಯಿ ಇವತ್ತು ಅವನು ಬೀಜಗಳಿಂದ ಆಮ್ಲೆಟ್ ಮಾಡುತ್ತಾ ಅಂತ. ನೀನು ಅವನು ಆಮ್ಲೆಟ್ ಅಂದ್ರ ಕೋಳಿ ಮೊಟ್ಟೆಗಳಿಂದ ಮಾಡ್ಬೇಕ್ಲೇಯಪ್ಪ, ನನ್ನ ಬೀಜಗಳಿಂದ ಅಲ್ಲಲೇ ನೀನು ಅವನು. ಗೈಸ್, ನಾಯಿಗಳು ದಿನಕ್ಕೆ ಕನಕರಿಲ್ಲಾರ್ದಂಗ ಕಂತ್ರಿ ತರ ತಯಾರಾಗ್ತಿದಾವ. ಹುಡುಗಿರಾದ್ರ ಆಹಾ ಅಂತ ಮಸ್ತಾಗಿ ಮುದ್ದು ಕೊಟ್ರ ಪಾಪ ಆಗ್ಲೇ ಅರ್ಧ ಡಿಪ್ರೆಷನ್ ಅಲ್ಲಿರೋ ನಮ್ಮ ಅಣ್ಣ ತಮ್ಮಗೇನು ಬಾಯಲ್ಲಿ ಹುಚ್ಚೆ ಒಯ್ತಿದ್ದಾನೆ ಇವನು. ಉತ್ತರಾಖಂಡ್ನಲ್ಲಿ ನೈಟ್ 12 ಗಂಟೆ ಆದ್ಮೇಲೆ ಒಂದು ಚಿರತೆ ಚುಪ್ಚಾಪ್ ಬಂದು ಮನೆ ಒಳಗೆ ಹೋಗ್ಲಿಕ್ಕೆ ನೋಡುತ್ತಾ. ಆಗ್ಲೇ ಅಕ್ಕಪಕ್ಕದಲ್ಲಿ ಇದ್ದ ನಮ್ಮ ಡಾಗಿಶ್ ಗ್ಯಾಂಗ್ ಚಿರತೆನ ಬೆಕ್ ಅನ್ಕೊಂಡು ರಪ್ಪನಂಗ್ ಹೋಗ್ತಾರ. ಆದ್ರ ಒಳಗೋಗಿ ನೋಡಿದ್ರ ಇನ್ನೇನಿದೆ, ಚಿರತೆ ಎಲ್ರಿಗೂ ಸ್ವಾಗತ ಕೋರುತ್ತ. ಅದರಿಂದ ಪ್ರಾಣನ ಅಂಗೈಯಲ್ಲಿ ಹಿಡ್ಕೊಂಡು ಹೋಡು. ಆದ್ರ ತುಂಬಾ ಜನ ಹೇಳ್ತಾರ ಒಳಗೆ 9 ನಾಯಿಗಳು ಹೋದ್ರ 8 ನಾಯಿಗಳು ಮಾತ್ರ ಹೊರಗೆ ಬಂದಿದಾವಂತ. ಬೈಕ್ ಮೇಲೆ ಹೋಗ್ತಾ ಇರೋ ನಮ್ಮ ಅಣ್ಣ ತಮ್ಮನ್ ನೋಡಿ ನಮ್ಮ ಹಸು, ಏನ್ಲೇ ಬೈಕ್ ಓಡ್ಸಕ್ ನಿನ್ಗೆ ಅಷ್ಟ ಬರ್ತಾನ, ಏನ್ ನನಗ್ ಬರಲ್ಲ ಏನ, ನಾವು ಕೂಡ ಓಡಿಸ್ಬಲೇವು ಅಂತ ಸ್ಕೂಟಿ ಮೇಲೆ ಎತ್ತಿ ಜುಯ್ ಅಂತ ಹೋಗುತ್ತಾ. ಇನ್ನು ಸ್ಕೂಟಿನ ಸಕ್ಸಸ್ಫುಲಿ ಲ್ಯಾಂಡ್ ಕೂಡ ಮಾಡ್ತಾನ. ಏನೇ ಆದ್ರೂ ಕೂಡ ನಮ್ಮ ಹಸು ಹೆಣ್ಮಕ್ಳಕ್ಕಿಂತ ಸಖತ್ತಾಗಿ ನಡೆಸಿದ ಸ್ಕೂಟಿನ. ಈ ಸುಸ್ತಾಗಿರೋ ಮಗುಗೆ ತಾಯಿ ಆನೆ ನೋಡ್ರಿ ತನ್ನ ತೊಂಡಿಲಿನಿಂದ ಹೆಂಗ ದೃಷ್ಟಿನ ತೆಗಿತಾ ಇದೆ ಅಂತ ಹೇಳಿದ್ರು ಕೇಳ್ತೇನ್ ಮಗನೇ? ಬೆಳಗ್ಗೆ ಎದ್ದು ದಿನ ಪೂರ್ತಿ ಹುಚ್ಚನಾಯಿ ತರ ಸುತ್ತಾಡ್ತಿ, ಇವಾಗ ನೋಡು ಕಾಲ್ ಬ್ಯಾನ್ ಆಗಿದಾವಂತ ಮಲ್ಕೊಂಡಿದೀಯ. ಥೂ ಎಲ್ರೂ ದೃಷ್ಟಿ ಹೋಗ್ಬೇಕಪ್ಪ. ಇದು ಆಕ್ಚುಲಿ ಚೆನ್ನಾಗಿರೋದು. ಬರ್ತಾ ಮೂಕ ಪ್ರಾಣಿಗಳು ಸಹ ಮನುಷ್ಯನ ಮೈಂಡ್ ಸೆಟ್ ನ ಅಡಾಪ್ಟ್ ಮಾಡ್ಕೊಳ್ತಾ ಇದಾವ ಅನ್ಸುತ್ತ. ಈ ಕ್ಯಾಟ್ಸ್ ಎಲ್ಲ ಸೇರಿ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ರ ನಮ್ಮ ರಾಕ್ಯೂಸ್ ಮಾಮ ಬಂದು ಸ್ವಲ್ಪ ತಿನ್ನೋಣ ಅಂತ ಟ್ರೈ ಮಾಡುತ್ತಾ. ಆದ್ರ ಬೆಕ್ಕು ನಡೀತಾ ಇಲ್ಲ ನೀನ್ ನೋನ್ ಅಂತ ಹೆಡ್ ಶಾಟ್ ಹಾಕುತ್ತಾ. ಅದರಿಂದ ರಾಕ್ಯೂಸ್ ಮಾಮ ಬಾಯಲ್ಲಿ ಕೈಯಲ್ಲಿ ಸ್ವಲ್ಪ ಫುಡ್ ನ ಕದ್ಕೊಂಡು ಚುಪ್ಚಾಪ್ ಓಡೋಗ್ತಾನೆ. ಬ್ಯೂಟಿಫುಲ್ ಆಗಿರೋ ಮುದ್ದು ಗೊಂಬೆಗಳನ್ನ ನೋಡಿ ಬೈಕ್ ಮೇಲಿರೋ ಇವನು ಬರ್ಬರ್ ಅಂತ ಬೈಕ್ ನ ರೇಸ್ ಮಾಡ್ತಾನೆ. ಅದರಿಂದ ಸಿಟ್ಟು ಬಂದ ನಮ್ಮ ಚಿಂಟು, ನಿಂತ್ಕಲೆ ನೀನು ನಾವು ಹೆಣ್ಮಕ್ಳು ಕಂಡ್ರ ಸಾಕು ಜೊಲ್ ಸುರಿಸ್ತೇನೆ ಅಂತ ಅವ್ನ ಹಿಂದೆ ಹೊಡ್ತಾ ಭಗವಂತನ ಹತ್ರನೇ ಕಳಿಸ್ಬಿಡ್ತಾನೆ. ಸತ್ ನೀವು ನಾವು ಗೈಸ್, ನಮ್ಗೆ ಯಾರಿಗಾದ್ರೂ ನಾಯಿ ಕಡಿದ್ರ ಇಷ್ಟ ಇಲ್ದಿದ್ರು 14-15 ಸೂಜಿ ಹಾಕ್ಸ್ಕೊಳ್ತೀವಿ. ಆದ್ರೆ ಇಲ್ಲಿರೋ ನಾಯಿಗೆ ಒಂದೇ ಒಂದು ಇಂಜೆಕ್ಷನ್ ಹಾಕ್ಬೇಕು. ಅಷ್ಟಕ್ಕ ನೋಡ್ರಿ ಈ ನಾಯಿ ಹೆಂಗ್ ಮಾಡ್ತಿದೆ. ಸರ್ ಬೇಡ ಸರ್, ಪ್ಲೀಸ್ ಸರ್, ನಿನ್ ಕಾಲ್ ಮುಗಿತೀನಿ, ಬಿಟ್ಬಿಡ್ರಿ ಸರ್ ನನ್ನ. ಸರ್ ಈ ಸೂಜಿ ನೋಡಿದ್ರೆ ನನ್ನ ಮುಕ್ಕಳಾಗ ದಗದಾಗ ಆಗ್ತಿದೆ ಸರ್, ಪ್ಲೀಸ್ ಸರ್. ಓ ಸಾರೋ ಪ್ಲೀಸ್ ಸಾರೋ, ನನ್ ಬಿಟ್ಬಿಡ್ರಿ ಸಾರೋ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ಆದ್ರೂ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪೋ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.